ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾವು ದಿನನಿತ್ಯ ನಮ್ಮ ದೈನಂದಿನ ಚಟುವಟಿಕೆಗಳು ಬೆಳಿಗ್ಗೆ ಎದ್ದ ತಕ್ಷಣ ರಾತ್ರಿ ಮಲ್ಕೊಳ್ಳೋ ತನಕ ನಮ್ಮ ದಿನನಿತ್ಯ ಒಂದು ಲೈಫ್ ಸ್ಟೈಲ್ ಏನಿರುತ್ತೆ ಎಲ್ಲ ಮುಗಿದು ಒಂದು ವಿಶ್ರಾಂತಿ ತೆಗೆದುಕೊಳ್ಳುವ ಸಮಯ ಅಂತ ಹೇಳಿದ್ರೆ ರಾತ್ರಿ ಮಲ್ಕೊಳ್ಳೋ ಸಮಯ. ಈ ಸಮಯದಲ್ಲಿ ನಮ್ಮ ದೇಹದಲ್ಲಿರುವ ಎಲ್ಲ ಅಂಗಾಂಗಗಳು ಒಂದು ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತೆ. ಹಾಗೆ ನಮ್ಮ ದೇಹದಲ್ಲಿ ನಡೆಯುವ ಎಲ್ಲ ಚಟುವಟಿಕೆಗಳು ಕೂಡ ನಿಧಾನವಾಗಿ ನಡೆಯುವಂಥದ್ದು. ಈ ಒಂದು ವಿಶ್ರಾಂತಿ ತೆಗೆದುಕೊಳ್ಳುವ ಸಮಯ, ಮಲಗಿದ್ದ ಸಮಯದಲ್ಲಿ ನಮ್ಮ ದೇಹ ಬೊಜ್ಜನ್ನು ಕರಗಿಸೋದಕ್ಕೆ ಸಾಧ್ಯನಾ? ಕೊಬ್ಬು ಅಂತ ಹೇಳಿದ್ರೆ ನಮ್ಮ ದೇಹದ ಹೆಚ್ಚುವರಿ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ? ನಾವು ದಿನನಿತ್ಯ ನಮ್ಮ ದೇಹದಲ್ಲಿ ಒಂದು ಆಕ್ಟಿವಿಟೀಸನ್ನು ಮಾಡೋ ಮುಖಾಂತರ ನಮ್ಮ ದೇಹದ ಕ್ಯಾಲೋರೀಸನ್ನು ಬರ್ನ್ ಮಾಡ್ಕೊಳ್ಳೋ ಮುಖಾಂತರ ನಮ್ಮ ದೇಹದಲ್ಲಿ ನಾವು ವೆಯ್ಟ್ ಲಾಸನ್ನು ಮಾಡ್ಕೊಳ್ಬೋದು. ಆದರೆ ಮಲಗಿದ್ದಾಗ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಖಂಡಿತವಾಗಿಯೂ ಸಾಧ್ಯ ಇಲ್ಲ. ನಮ್ಮ ದೇಹದ ತೂಕವನ್ನು, ಒಂದು ಕ್ಯಾಲೋರಿ ಬರ್ನನ್ನು ಮಲಗಿದ್ದಾಗ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಆದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಟಿಪ್ಸನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕೇವಲ ಈ ಒಂದು 2 ಚಿಟಿಕೆ ಕಾಳುಗಳಿಂದ ನಮ್ಮ ದೇಹದ ತೂಕವನ್ನು ನಾವು ವಿಶ್ರಾಂತಿ ಪಡೆಯುವ ಸಮಯದಲ್ಲಿ ಮಲಗಿದ್ದಾಗಲೇ ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು. ನಮ್ಮ ದೇಹದಲ್ಲಿ ಅಡಗಿರುವ ಕೆಟ್ಟ ಕೊಬ್ಬಿನ ಪದಾರ್ಥವನ್ನು ಕರಗಿಸ್ಕೊಳ್ಬೋದು. ನಮ್ಮ ದೇಹದಲ್ಲಿರುವ ಕೆಟ್ಟ ವಿಷಕಾರಿ ಪದಾರ್ಥಗಳನ್ನು ಹೊರಗಡೆ ಹಾಕ್ಕೊಳ್ಬೋದು. ಹಾಗೆ ನಾವು ತಿಂದಿರುವ ಆಹಾರ ಪದಾರ್ಥಗಳು, ದಿನನಿತ್ಯ ನಾವು ಏನು ಆಹಾರ ಪದಾರ್ಥವನ್ನು ತಿಂದಿರ್ತೀವಿ, ಆಹಾರ ಪದಾರ್ಥ ಅಂದ ತಕ್ಷಣ ಕೇವಲ ಹೊಟ್ಟೆ ತುಂಬೋ ಹಾಗೆ ಆಹಾರವನ್ನು ತಿನ್ನೋದಲ್ಲ. ಅದರಲ್ಲಿ ಎಲ್ಲ ರೀತಿಯ ಪೋಷಕಾಂಶಗಳಿಂದ ಕೂಡಿರುವಂತಹ, ನಮ್ಮ ದೇಹಕ್ಕೆ ಬೇಕಾಗಿರುವ ಎಲ್ಲ ಒಂದು ನ್ಯೂಟ್ರಿಷನ್ ಸಿಗುವಂತಹ ಒಳ್ಳೆ ಹೆಲ್ದಿ ಬ್ಯಾಲೆನ್ಸ್ಡ್ ಮೀಲನ್ನು ನಾವು ತೆಗೆದುಕೊಳ್ಬೇಕು. ಈ ಒಂದು ಬ್ಯಾಲೆನ್ಸ್ಡ್ ಮೀಲನ್ನು ತೆಗೆದುಕೊಳ್ಳೋ ಮುಖಾಂತರ ಇದು ನಮ್ಮ ದೇಹದಲ್ಲಿ ಎಷ್ಟರ ಮಟ್ಟದಲ್ಲಿ ಜೀರ್ಣ ಆಗ್ತಾ ಇದೆ, ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ಸರಿಯಾಗಿ ನಡೀತಾ ಇದೆಯಾ ಇಲ್ವಾ, ನಮ್ಮ ದೇಹದ ತೂಕ ಯಾಕೆ ಹೆಚ್ಚಾಗಿದೆ, ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ಅನ್ನೋದು ಸರಿಯಾಗಿ ನಡೆಯದೆ, ಮೆಟಬಾಲಿಕ್ ಸಿಸ್ಟಮ್ ಅನ್ನೋದು ಸರಿಯಾಗಿ ಇಲ್ಲದೆ, ನಾವು ತಿಂದಿರುವ ಆಹಾರದಲ್ಲಿರುವ ನ್ಯೂಟ್ರಿಷನ್ ಅನ್ನೋದು ನಮ್ಮ ದೇಹಕ್ಕೆ ಸರಿಯಾಗಿ ಹೋಗ್ತಾ ಇಲ್ಲ. ಈ ಎಲ್ಲ ನ್ಯೂಟ್ರಿಷನ್ ಅನ್ನೋದು ನಮ್ಮ ದೇಹದಲ್ಲಿ ಒಂದು ಜಮಾ ಆಗೋ ಮುಖಾಂತರ ಕೊಬ್ಬಿನ ರೂಪಕ್ಕೆ ಮಾರ್ಪಾಟಾಗಿ ನಮ್ಮ ದೇಹಕ್ಕೆ ಯಾವುದೇ ರೀತಿ ಎನರ್ಜಿಯನ್ನು ಕೊಡ್ತಾ ಇಲ್ಲ. ಈ ರೀತಿಯ ಒಂದು ಸಮಸ್ಯೆಯನ್ನು ನಾವು ತಿಳಿದುಕೊಂಡ್ರೆ ನಮಗೆ ಯಾವುದೇ ರೀತಿಯ ಬೊಜ್ಜು ಅನ್ನೋದು ನಮ್ಮ ದೇಹದಲ್ಲಿ ಸಂಗ್ರಹವಾಗಲ್ಲ. ಯಾಕಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಬೊಜ್ಜು ಸಂಗ್ರಹವಾಗೋದಕ್ಕೆ ನಮ್ಮ ಜೀರ್ಣಕ್ರಿಯೆ ಅನ್ನೋದು ಒಂದು ದೊಡ್ಡ ಕಾರಣವಾಗಿರುತ್ತೆ. ಈ ಒಂದು ಜೀರ್ಣಕ್ರಿಯೆ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅಷ್ಟು ನಾವು ಆರೋಗ್ಯವಾಗಿರ್ತೀವಿ, ಅಷ್ಟು ಆಕ್ಟಿವ್ ಆಗಿರ್ತೀವಿ, ನಮ್ಮ ತೂಕವನ್ನು ನಾವು ಅಷ್ಟು ಆರೋಗ್ಯಕರವಾಗಿ ಇರಿಸ್ಕೊಳ್ತೀವಿ. ಹಾಗಾಗಿ ಇವತ್ತು ನಾನು ಹೇಳುವ ಈ ಒಂದು ಟಿಪ್ಸ್, ಒಂದು 2 ಚಿಟಿಕೆಯ ಕಾಳುಗಳು ಅನ್ನೋದು ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತೆ, ಮೆಟಬಾಲಿಕ್ ಸಿಸ್ಟಮನ್ನು ಬೂಸ್ಟ್ ಮಾಡುತ್ತೆ. ನಾವು ದಿನನಿತ್ಯ ತಿನ್ನುವ ಆಹಾರ ಪದಾರ್ಥಗಳಲ್ಲಿರುವ ಎಲ್ಲ ನ್ಯೂಟ್ರಿಷನ್ ಅನ್ನೋದು ನಮ್ಮ ದೇಹ ಸರಿಯಾಗಿ ಹೀರಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಈ ಒಂದು ಹೀರಿಕೊಂಡಾಗ ನಮ್ಮ ದೇಹದಲ್ಲಿ ಆ ಆಹಾರ ಪದಾರ್ಥಗಳಲ್ಲಿರುವ ಎಲ್ಲ ನ್ಯೂಟ್ರಿಷನ್ ನಮ್ಮ ದೇಹ ಸರಿಯಾಗಿ ಹೀರಿಕೊಂಡಾಗ ನಮ್ಮ ದೇಹಕ್ಕೆ ಒಂದು ಎನರ್ಜಿ ಸಿಗುತ್ತೆ. ಹಾಗೆ ನಮ್ಮ ದೇಹದಲ್ಲಿ ಇಲ್ಲಿವರೆಗೆ ಸಂಗ್ರಹವಾಗಿರುವಂತಹ ಕೆಟ್ಟ ಪದಾರ್ಥಗಳು, ಕೆಟ್ಟ ವಿಷಕಾರಿ ಪದಾರ್ಥಗಳು, ಕೆಟ್ಟ ಕೊಬ್ಬಿನ ಪದಾರ್ಥಗಳು ಅನ್ನೋದು ಈ ಕೇವಲ 2 ಚಿಟಿಕೆ ಕಾಳುಗಳನ್ನು ಈ ರೀತಿ ಬಳಸೋದ್ರಿಂದ ಎಲ್ಲ ಹೊರಗಡೆ ಹೋಗುತ್ತೆ. ಹಾಗೆ ಇನ್ನು ಮುಂದೆ ನಮ್ಮ ದೇಹದಲ್ಲಿ ಕೊಬ್ಬು ಸಂಗ್ರಹವಾಗದೇ ಇರುವ ಹಾಗೆ ತಡೆಯುತ್ತೆ. ಹೇಗೆ ತಡೆಯುತ್ತೆ? ನಮ್ಮ ಜೀರ್ಣಕ್ರಿಯೆ ಅನ್ನೋದು ಚೆನ್ನಾಗಿ ನಡೆಯುತ್ತೆ, ನಮ್ಮ ಮೆಟಬಾಲಿಕ್ ಸಿಸ್ಟಮ್ ಅನ್ನೋದು ಬೂಸ್ಟ್ ಆಗುತ್ತೆ, ಚಯಾಪಚಯ ಕ್ರಿಯೆ ಚೆನ್ನಾಗಿ ನಡೀತಾ ಹೋದ ಹಾಗೆ ನಮ್ಮ ದೇಹದಲ್ಲಿ ಕೊಬ್ಬು ಸಂಗ್ರಹವಾಗದೇ ಇರುವ ಹಾಗೆ ತಡೆಯೋದಕ್ಕೆ ಸಹಕಾರಿಯಾಗುತ್ತೆ, ನಮ್ಮ ದೇಹ ಒಂದು ಆಕ್ಟಿವ್ ಆಗುತ್ತೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ರಾತ್ರಿ ಮಲ್ಕೊಳ್ಳೋ ಸಮಯದಲ್ಲಿ, ವಿಶ್ರಾಂತಿ ತೆಗೆದುಕೊಳ್ಳೋ ಸಮಯದಲ್ಲಿ ಈ 2 ಚಿಟಿಕೆ ಕಾಳುಗಳಿಂದ ಈ ಒಂದು ಕೆಲಸವನ್ನು ತಪ್ಪದೆ ಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ, ನಿಮ್ಮ ದೇಹದ ಬೊಜ್ಜನ್ನು ಕಡಿಮೆ ಮಾಡ್ಕೊಳ್ಳಿ. ಈ ಒಂದು ಹೆಚ್ಚಿನ ಬೊಜ್ಜಿನಿಂದ ನಮ್ಮ ದೇಹ ಎದುರಿಸಬಹುದಾದಂತಹ ಅನೇಕ ರೀತಿಯ ಸಮಸ್ಯೆಗಳಾದ ಡಯಾಬಿಟೀಸ್, ಥೈರಾಯ್ಡ್, PCOD, PCOS ಹೀಗೆ ನಾನಾ ರೀತಿಯ ಸಮಸ್ಯೆಗಳಿಂದ ದೂರ ಇರಿ, ಒಂದು ಕಂಟ್ರೋಲಲ್ಲಿ ಇಟ್ಕೊಳ್ಬೋದು. ಹಾಗಿದ್ರೆ ಜಾಸ್ತಿ ತಡ ಮಾಡದೆ ಈ 2 ಚಿಟಿಕೆ ಕಾಳುಗಳು ಯಾವುದು, ಇದನ್ನು ಹೇಗೆ ಬಳಸಬೇಕು ಅನ್ನುವ ಎಲ್ಲ ಪೂರ್ತಿ ಮಾಹಿತಿನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ. ದಯವಿಟ್ಟು ನೀವು ಕೂಡ ನಿಮ್ಮ ಆರೋಗ್ಯ ಕಾಳಜಿ ವಹಿಸುವವರು, ನಿಮ್ಮ ದೇಹದ ತೂಕವನ್ನು ಇಳಿಸ್ಕೊಳ್ಬೇಕು ಅನ್ನೋರು, ಕೇವಲ ದೇಹದ ತೂಕವನ್ನು ಇಳಿಸ್ಕೊಳ್ಬೇಕು ಅನ್ನೋರು ಮಾತ್ರವಲ್ಲದೆ ಇನ್ನು ಮುಂದೆ ನಮ್ಮ ದೇಹದಲ್ಲಿ ಕೊಬ್ಬು ಸಂಗ್ರಹವಾಗಬಾರ್ದು ಅನ್ನೋರು ಕೂಡ ಈ ಒಂದು ಟಿಪ್ಸನ್ನು ಫಾಲೋ ಮಾಡ್ಬೋದು. ಖಂಡಿತ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ತುಂಬಾ ಯೂಸ್ಫುಲ್ ಆಗುವಂಥದ್ದು, ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುವಂಥದ್ದು. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗೆ ಏನಾದರೂ ಅಭಿಪ್ರಾಯವನ್ನು ತಿಳಿಸ್ಬೇಕು ಅನಿಸಿದ್ರೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಬನ್ನಿ ಹಾಗಿದ್ರೆ ಜಾಸ್ತಿ ತಡ ಮಾಡದೆ ಈ ಒಂದು ಟಿಪ್ಸ್ ಯಾವುದು ನಮ್ಮ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುವಂಥದ್ದು ಅನ್ನೋದನ್ನು ತಿಳ್ಕೊಂಡು ಬರೋಣ. ನಾವು ದಿನನಿತ್ಯ ಮಲಗುವ ಮುಂಚೆ ನಮ್ಮ ದೇಹದ ಕೊಬ್ಬಿನಾಂಶದ ಕರಗುವಿಕೆಗೆ
ಫಾಲೋ ಮಾಡಬೇಕಾಗಿರುವ ಆ ಒಂದು ಟಿಪ್ಸ್ ಏನು ಅಂತ ಹೇಳಿದ್ರೆ, ನೀವಿಲ್ಲಿ ನೋಡ್ತಾ ಇರುವಂತಹ ಈ ಒಂದು ಕಾಳು, ಇದನ್ನ ನಾವು ದಿನನಿತ್ಯ ನಮ್ಮ ಅಡುಗೆಗೆ ಒಂದು ಮಸಾಲೆ ಪದಾರ್ಥದ ರೂಪದಲ್ಲಿ ಬಳಸಿರ್ತೀವಿ. ಹಾಗೆ ಅನೇಕ ಆರೋಗ್ಯ ಸಮಸ್ಯೆಗಳಿಗೂ ಕೂಡ ಇದನ್ನ ಒಂದು ಕಷಾಯದ ರೂಪದಲ್ಲಿ ಬಳಸಿರ್ತೀವಿ. ಇದರಲ್ಲಿ ಅಷ್ಟು ಒಂದು ಔಷಧೀಯ ಗುಣವಿದೆ. ಹಾಗೆ ಆಯುರ್ವೇದದ ಕಾಲದಿಂದಲೂ ಇದನ್ನ ಬಳಸ್ಕೊಂಡು ಬಂದಿದ್ದಾರೆ. ಇದನ್ನ ನಾವು ಅಜ್ವೈನ್ ಅಥವಾ ಓಂ ಕಾಳು ಅಂತ ಹೇಳಿ ಕರಿತೀವಿ. ಇದನ್ನ ಬಳಸೋದ್ರಿಂದ ಇದು ನಮ್ಮ ದೇಹದಲ್ಲಿ ಹೇಗೆ ಕೊಬ್ಬಿನಾಂಶದ ಕರಗುವಿಕೆಗೆ ಸಹಕಾರಿಯಾಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ಈ ಒಂದು ಓಂ ಕಾಳು ಅಥವಾ ಅಜ್ವೈನ್ ಅಲ್ಲಿ ಥೈಮೋಲ್ ಅನ್ನೋ ಒಂದು ಅಂಶ ಇರುತ್ತೆ. ಈ ಒಂದು ಥೈಮೋಲ್ ಅನ್ನೋ ಒಂದು ಅಂಶ ನಮ್ಮ ದೇಹದಲ್ಲಿ ಸರಿಯಾಗಿ ನಡೆಯದೇ ಇರುವಂತಹ ಜೀರ್ಣಕ್ರಿಯೆಯನ್ನು ಸುಧಾರಣೆಗೊಳಿಸುವ ಮುಖಾಂತರ ನಾವು ತೆಗೆದುಕೊಳ್ಳುವ ಆಹಾರ ಪದಾರ್ಥದಲ್ಲಿ ಇರುವಂತಹ ಕೆಟ್ಟ ಆಹಾರದಿಂದ ಆಗುವ ಅಡ್ಡ ಪರಿಣಾಮವನ್ನು ತಡೆದು ಒಳ್ಳೆ ಆಹಾರ ಪದಾರ್ಥಗಳು ನಮ್ಮ ದೇಹ ಪೋಷಕಾಂಶಗಳನ್ನು ಸರಿಯಾಗಿ ಹೀರಿಕೊಳ್ಳುವ ಮುಖಾಂತರ ನಮಗೆ ಒಂದು ಎನರ್ಜಿಯನ್ನು ಕೊಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ನಮ್ಮ ದೇಹದಲ್ಲಿ ಮೆಟಬಾಲಿಕ್ ಸಿಸ್ಟಮ್ ಅನ್ನ ಬೂಸ್ಟ್ ಮಾಡೋ ಮುಖಾಂತರ ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಕೊಬ್ಬನ್ನ ಸುಡುವಿಕೆಗೆ ಸಹಕಾರಿಯಾಗುತ್ತೆ. ಹಾಗೆ ಕೊಬ್ಬು ಸಂಗ್ರಹವಾಗದೆ ಇರುವ ಹಾಗೆ ತಡೆಯೋದಕ್ಕೆ ಸಹಕಾರಿಯಾಗುತ್ತೆ. ಇಲ್ಲಿ ನಾನು ಈ ಒಂದು ಓಂ ಕಾಳನ್ನ ಹೇಗೆ ಬಳಸ್ತಿದ್ದೀನಿ ಅಂತ ನೋಡೋದಾದ್ರೆ, ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ ನೀವು ಎಷ್ಟು ಪ್ರಮಾಣದ ಒಂದು ದಿನನಿತ್ಯ ನೀರನ್ನು ಕುಡಿಬೋದು ಅಷ್ಟನ್ನು ನೀವು ಹಾಕ್ಕೊಳ್ಬೋದು. ಇಲ್ಲಿ ನಾನು 2 ದೊಡ್ಡ ಗ್ಲಾಸಲ್ಲಿ ನೀರನ್ನು ಹಾಕಿದ್ದೀನಿ. ನೀರು ಹಾಕಿದ ತಕ್ಷಣ ಅದಕ್ಕೆ ನಾನು 1 ಚಮಚದಷ್ಟು ಈ ಒಂದು ಓಂ ಕಾಳನ್ನು ಇದಕ್ಕೆ ಸೇರಿಸಿದ್ದೀನಿ. ಡೈರೆಕ್ಟ್ ಆಗಿ ನೀರಿಗೆ ಈ 1 ಚಮಚ ಓಂ ಕಾಳನ್ನು ಹಾಕುವಂಥದ್ದು. ಇನ್ನು ಎರಡನೆಯದಾಗಿ 1 ಚಮಚದಷ್ಟು ಜೀರಿಗೆಯನ್ನು ಸೇರಿಸ್ತಿದ್ದೀನಿ. ಕ್ಯೂಮಿನ್ ಅಂತ ಹೇಳಿ ಕರಿತೀವಿ. ಇದು ಒಂದು ಅದ್ಭುತವಾದ ಪದಾರ್ಥ, ನಮ್ಮ ತೂಕದ ಇಳಿಕೆಗೆ ಸಹಕಾರಿಯಾಗುವಂಥದ್ದು. ಜೀರಿಗೆ ನಿಮಗೆಲ್ಲ ತಿಳಿದಿರುವ ಹಾಗೆ ಗ್ಯಾಸ್ಟ್ರಿಕ್, ಆಸಿಡಿಟಿ, ಹೊಟ್ಟೆ ಉಬ್ಬರ, ಹುಳಿತೇಗು ಇಂಥ ಸಮಸ್ಯೆಗಳಿದ್ರೆ ಅದನ್ನ ಬೇಗ ಅಂತ ರಿಲೀಫ್ ಮಾಡುತ್ತೆ ಜೀರಿಗೆಯನ್ನ ಬಾಯಲ್ಲಿ ಹಾಕಿ ಜಗಿಯೋದ್ರಿಂದ. ಹಾಗೆ ಇದು ಕೂಡ ನಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಣೆಗೊಳಿಸುವಂಥದ್ದು. ನಮ್ಮ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನು ನಿಯಂತ್ರಣ ಮಾಡೋ ಮುಖಾಂತರ ಡಯಾಬಿಟಿಸ್ ಕಂಟ್ರೋಲ್ಗೂ ಕೂಡ ಇದು ಸಹಕಾರಿಯಾಗುತ್ತೆ. ಹಾಗೆ ನಮ್ಮ ದೇಹದಲ್ಲಿರುವ ವಿಷಕಾರಿ ಪದಾರ್ಥಗಳನ್ನ ಹೊರಗಡೆ ಹಾಕುವ ಮುಖಾಂತರ ಕೊಬ್ಬಿನಾಂಶದ ಕರಗುವಿಕೆಗೆ ಇದು ಸಹಕಾರಿಯಾಗುವಂಥದ್ದು. ಈ ಒಂದು ಜೀರಿಗೆಯನ್ನು ನಾವು ದಿನನಿತ್ಯ ಬಳಸೋದ್ರಿಂದ ಇದು ಕೂಡ ನಮ್ಮ ದೇಹದ ತೂಕದ ಇಳಿಕೆಗೆ ಒಂದು ಅದ್ಭುತವಾದ ಪದಾರ್ಥ. ಇಲ್ಲಿ 1 ಚಮಚ ಓಂ ಕಾಳು, 1 ಚಮಚ ಜೀರಿಗೆಯನ್ನ ಈ ನೀರಿಗೆ ಹಾಕಿದ್ದೀನಿ. ನಾನು 2 ದೊಡ್ಡ ಗ್ಲಾಸಲ್ಲಿ ನೀರನ್ನು ಹಾಕಿರುವಂಥದ್ದು. ಇದನ್ನ ನಾನು ಇವಾಗ ಗ್ಯಾಸ್ ಮೇಲೆ ಇಟ್ಟು ಬೆಂಕಿಯಲ್ಲಿ ಒಂದು ಮೀಡಿಯಂ ಫ್ಲೇಮಲ್ಲಿ 3 ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನ ಕುದಿಸ್ಬೇಕು. ನಾವು 2 ಗ್ಲಾಸ್ ಹಾಕಿರುವ ನೀರು 1 ಗ್ಲಾಸ್ ಬರೋ ತನಕ ಇದನ್ನ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟು. ಅವಾಗಲೇ ನಮಗೆ ಆ ಜೀರಿಗೆ ಮತ್ತು ಓಂ ಕಾಳಿನಲ್ಲಿರುವ ಸಾರಾಂಶ ಅನ್ನೋದು, ನ್ಯೂಟ್ರಿಷನ್ ಅನ್ನೋದು ನೀರಿನಲ್ಲಿ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ನೀರಿನ ಕಲರ್ ಕೂಡ ಚೇಂಜ್ ಆಗ್ತಾ ಬರುತ್ತೆ, ನೀವು ಗಮನಿಸ್ತಾ ಇರ್ಬೋದು. ಆ ಒಂದು ಸಾರಾಂಶ ನೀರಿನಲ್ಲಿ ಚೆನ್ನಾಗಿ ಅಬ್ಸರ್ವ್ ಆಗ್ತಾ ಬಂದ ಹಾಗೆ ಇದನ್ನ ನಾವು 1 ಗ್ಲಾಸ್ ಆಗುವವರೆಗೂ ಚೆನ್ನಾಗಿ ಇದನ್ನ ಕುದಿಸ್ಬೇಕಾಗುತ್ತೆ. ಆವಾಗ ಒಂದು ಕಷಾಯದ ರೂಪದಲ್ಲಿ ಇದು ನಮಗೆ ರೆಡಿ ಆಗುವಂಥದ್ದು. ಇದನ್ನ ನೀವು ಚೆನ್ನಾಗಿ ಕುದಿಸಿ ಆರಿಸಿ ಸ್ವಲ್ಪ ಉಗುರು ಬೆಚ್ಚಗೆ ಇರುವಾಗ ದಿನನಿತ್ಯ ರಾತ್ರಿ ಮಲ್ಕೊಳ್ಳೋ ಸಮಯದಲ್ಲಿ ಒಂದು ಅರ್ಧ ಗಂಟೆ ಮುಂಚಿತವಾಗಿ ಇದನ್ನ ತೆಗೆದುಕೊಳ್ಳುವಂಥದ್ದು. ಇದನ್ನ ನೀವು ಆರಿಸುವಾಗ ಗ್ಲಾಸಿಗೆ 1 ಗ್ಲಾಸ್ ಅಥವಾ ಲೋಟಕ್ಕೆ ಶೋಧಿಸ್ಕೊಳ್ಬೋದು. ಇಲ್ಲ ಹಾಗೆ ಅದರಲ್ಲಿ ಜೀರಿಗೆ ಮತ್ತೆ ಓಂ ಕಾಳಿನ ಸಮೇತ ಕೂಡ ತಿಂದ್ರು ನಿಮಗೆ ಬೇಗ ಅಂತ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಹಾಗೂ ಕೂಡ ಮಾಡ್ಬೋದು. ಇಲ್ಲ ಅದನ್ನ ತಿನ್ನೋಕೆ ಆಗಲ್ಲ ಅಂದ್ರೆ ಇದನ್ನ ನೀವು ಶೋಧಿಸ್ಕೊಳ್ಬೋದು. ಆಮೇಲೆ ನೀವು ಇದಕ್ಕೆ ನಿಂಬೆ ಹಣ್ಣಿನ ರಸ ಅಥವಾ ಜೇನುತುಪ್ಪದ ರಸವನ್ನು ಕೂಡ ಸೇರಿಸ್ಕೊಳ್ಬೋದು. ಹಾಗೆ ಕುಡಿದ್ರೂ ನಮಗೆ ಒಳ್ಳೆ ಬೆನಿಫಿಟ್ಸ್ ಅನ್ನೋದು ಸಿಗುತ್ತೆ. ಇದಕ್ಕೆ ನೀವು ನಿಂಬೆ ಹಣ್ಣಿನ ರಸ ಹಾಕಿದ್ರೆ ಇದರಲ್ಲಿ ಇನ್ನೂ ಒಂದು ಹೆಚ್ಚಿನ ಪವರ್ ಅನ್ನೋದು ಆಕ್ಟಿವ್ ಆಗುತ್ತೆ ನಮ್ಮ ತೂಕದ ಇಳಿಕೆಗೆ. ನಿಂಬೆ ಹಣ್ಣಿನ ರಸ 1 ಚಮಚದಷ್ಟು ರಸವನ್ನು ಸೇರಿಸಿದಾಗ ಈ ಒಂದು ನಿಂಬೆ ಹಣ್ಣಿನಲ್ಲಿ ನಮಗೆ ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ ಅನ್ನೋದು ಹೆಚ್ಚಿನದಾಗಿ ಇರುತ್ತೆ. ಈ ಒಂದು ಆಂಟಿ ಆಕ್ಸಿಡೆಂಟ್ ಇಂದಾಗಿ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಳ ಆಗುತ್ತೆ. ಅಂದ್ರೆ ಕಾಯಿಲೆಗಳ ವಿರುದ್ಧ ಹೋರಾಡೋದಕ್ಕೆ ನಮ್ಮ ದೇಹಕ್ಕೆ ಒಂದು ಶಕ್ತಿ ಅನ್ನೋದು ಹೆಚ್ಚಾಗುವ ಮುಖಾಂತರ, ಹಾಗೆ ಇದರಲ್ಲಿರುವ ವಿಟಮಿನ್ ಸಿ ಅನ್ನೋದು ನಮ್ಮ ದೇಹವನ್ನು ಹೈಡ್ರೇಟ್ ಆಗಿರಿಸೋದಕ್ಕೆ ಸಹಕಾರಿಯಾಗುತ್ತೆ. ಹಾಗೆ ನಮ್ಮ ದೇಹದಲ್ಲಿ ಕೊಬ್ಬು ಹೆಚ್ಚು ನಷ್ಟವಾಗ್ತಾ ಬರೋದಕ್ಕೆ, ನಮ್ಮ ದೇಹ ಒಂದು ಕ್ಯಾಲೋರಿ ಬರ್ನ್ ಆಗೋದಕ್ಕೆ ಸಹಕಾರಿಯಾಗೋದಕ್ಕೆ ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ ವಿಟಮಿನ್ ಸಿ ಅನ್ನೋದು ಹೆಲ್ಪ್ ಮಾಡುವಂಥದ್ದು. ಹಾಗೆ ನಮ್ಮ ದೇಹ ಎಷ್ಟು ಹೈಡ್ರೇಟ್ ಆಗಿರುತ್ತೋ ಅಷ್ಟು ಬೇಗ ನಮ್ಮ ತೂಕದ ಇಳಿಕೆನೂ ಸಹಕಾರಿಯಾಗುವಂಥದ್ದು. ಹಾಗಾಗಿ ಈ ಒಂದು ನಿಂಬೆ ಹಣ್ಣಿನ ರಸವನ್ನು ಇದರಲ್ಲಿ ಸೇರಿಸೋದ್ರಿಂದ, ನಿಂಬೆಹಣ್ಣು ಕೆಲವರಿಗೆ ಆಗಲ್ಲ ಅನ್ನೋರು, ಆಸಿಡಿಟಿ ಆಗುತ್ತೆ ಅನ್ನೋರು ನೀವು ಜೇನುತುಪ್ಪದ ರಸವನ್ನು ಸೇರಿಸ್ಕೊಳ್ಬೋದು. ಆದಷ್ಟು ಆರ್ಗ್ಯಾನಿಕ್ ಆಗಿರುವ ರಸವನ್ನು ಸೇರಿಸ್ಕೊಳ್ಳಿ. ಹೀಗೆ ನೀವು ಮಿಕ್ಸ್ ಮಾಡಿ ಈ ಒಂದು ಡ್ರಿಂಕನ್ನು ಮಲಗುವ ಮುಂಚೆ ತೆಗೆದುಕೊಂಡು ನೋಡಿ. ಕೆಲವು ದಿನದಲ್ಲಿ 1 ವಾರದಿಂದ 10 ದಿವಸದ ಒಳಗಡೆನೆ ನಿಮಗೆ ಒಳ್ಳೆ ರಿಸಲ್ಟ್ ಅನ್ನೋದು ಖಂಡಿತವಾಗಿಯೂ ಸಿಗುತ್ತೆ.
ನೋಡಿದ್ರಲ್ವಾ, ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಕೆಟ್ಟ ಕೊಬ್ಬಿನ ಅಂಶವನ್ನು, ಕೆಟ್ಟ ಬೊಜ್ಜನ್ನು ನಮ್ಮ ದೇಹ ಯಾವುದೇ ರೀತಿ ಚಟುವಟಿಕೆಗಳನ್ನು ಮಾಡದೇ ಇದ್ದಾಗ ಒಂದು ವಿಶ್ರಾಂತಿ ಪಡೆಯೋ ಸಮಯದಲ್ಲಿ ಹೇಗೆ ನಮ್ಮ ದೇಹದಲ್ಲಿರುವ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಈ ಒಂದು ಟಿಪ್ಸನ್ನು ನಾವು ರಾತ್ರಿ ಸಮಯದಲ್ಲಿ ಫಾಲೋ ಮಾಡೋದ್ರಿಂದ ಇದು ನಮ್ಮ ದೇಹದಲ್ಲಿ ಕೊಬ್ಬಿನ ಅಂಶದ ಕರಗುವಿಕೆಗೆ ಹೇಗೆ ಸಹಾಯ ಮಾಡುತ್ತೆ, ಇದು ನಮ್ಮ ದೇಹದಲ್ಲಿ ನಮ್ಮ ತೂಕದ ಇಳಿಕೆಗೆ ಹೇಗೆ ಸಹಕಾರಿಯಾಗುತ್ತೆ ಅನ್ನುವ ಮಾಹಿತಿಯನ್ನು ತಿಳಿಸಿದ್ದೀನಿ. ಹಾಗೆ ಈ ಒಂದು ಟಿಪ್ಸನ್ನು ನೀವು ದಿನನಿತ್ಯ ಫಾಲೋ ಮಾಡೋದ್ರ ಜೊತೆಯಲ್ಲಿ ಈ ಕೆಲವೊಂದು ಸಣ್ಣ ಪುಟ್ಟ ನಿಯಮಗಳನ್ನು ನಿಮ್ಮ ಲೈಫ್ ಸ್ಟೈಲಲ್ಲಿ ನೀವು ಅಳವಡಿಸಿಕೊಂಡು ಹೋಗಬೇಕಾಗತ್ತೆ. ಏನದು ಅಂತ ಹೇಳಿದ್ರೆ, ನಾನು ಮುಂಚೆ ಹೇಳಿದ ಹಾಗೆ ನಿಮ್ಮ ಆಹಾರ ಪದ್ಧತಿ ಅನ್ನೋದು ಒಂದು ಪೋಷಕಾಂಶಗಳಿಂದ ಕೂಡಿರುವಂತಹ ಒಂದು ಹೆಲ್ದಿ ಬ್ಯಾಲೆನ್ಸ್ಡ್ ಮೀಲನ್ನು ತೆಗೆದುಕೊಳ್ಳುವಂಥದ್ದು ಆಗಿರಬೇಕು. ಹೆಲ್ದಿ ಬ್ಯಾಲೆನ್ಸ್ಡ್ ಮೀಲ್ ಅಂದ ತಕ್ಷಣ ಒಂದು ತಟ್ಟೆಯಲ್ಲಿ ಒಂದು 100%ಅಲ್ಲಿ 20% ಅಷ್ಟು ಘನ ಆಹಾರ, 20% ಅಷ್ಟು ದ್ರವರೂಪದ ಆಹಾರ, ಇನ್ನು 20% ಅಷ್ಟು ಹಣ್ಣು ಸೊಪ್ಪು ತರಕಾರಿಗಳು, ಇನ್ನು 20% ಅಷ್ಟು ನೀರು ಅನ್ನೋದು ನಮ್ಮ ದೇಹಕ್ಕೆ ಅತ್ಯವಶ್ಯಕವಾಗಿ ಬೇಕಾಗಿರುವಂಥದ್ದು. ಹಾಗೆ ಇನ್ನು 20% ಅಷ್ಟು ಖಾಲಿಯಾಗಿರಬೇಕು. ಯಾವತ್ತು ನಾವು ಹೊಟ್ಟೆ ಪೂರ್ತಿಯಾಗಿ ಊಟವನ್ನು ಮಾಡಬಾರ್ದು. ನಮ್ಮ ಹೊಟ್ಟೆ ಅರ್ಧ ತುಂಬಿದೆ ಅನ್ನುವಾಗಲೇ ನಾವು ನಮ್ಮ ಊಟವನ್ನು ನಿಲ್ಲಿಸಬೇಕಾಗುತ್ತೆ. ಹೊಟ್ಟೆ ಬಿಗಿಯುವಷ್ಟು ಊಟವನ್ನು ಮಾಡಿದ್ರೆ ನಮ್ಮ ದೇಹಕ್ಕೆ ಒಂದು ಜೀರ್ಣಿಸ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನಮ್ಮ ಆಹಾರ ಒಂದು ಲಿಮಿಟಲ್ಲಿ ಇರಬೇಕು, ಹೆಲ್ದಿ ಆಗಿರಬೇಕು, ಪೋಷಕಾಂಶಗಳಿಂದ ಕೂಡಿರುವಂಥದ್ದು ಆಗಿರಬೇಕು. ಹಾಗೆ ಹೆಲ್ದಿ ಲೈಫ್ ಸ್ಟೈಲ್ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ದಿನನಿತ್ಯ ನಾವು ಎಷ್ಟು ನಮ್ಮ ದೇಹಕ್ಕೆ ಒಂದು ಆ್ಯಕ್ಟಿವ್ ಆಗಿರ್ತೀವಿ, ಎಷ್ಟು ಚಟುವಟಿಕೆಯನ್ನು ಮಾಡ್ತೀವಿ, ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ನಾವು ಆಹಾರವನ್ನು ತೆಗೆದುಕೊಳ್ಬೇಕು. ಹಾಗಾಗಿ ನೀವು ಜಾಸ್ತಿ ಪ್ರಮಾಣದ ಆಹಾರವನ್ನು ತೆಗೆದುಕೊಂಡ್ರು ಅದನ್ನು ಕರಗಿಸುವಷ್ಟು ನೀವು ಒಂದು ಚಟುವಟಿಕೆಯಿಂದ ಇರಬೇಕಾಗುತ್ತೆ. ದಿನನಿತ್ಯ ವಾಕಿಂಗ್ ಆಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು, ದೇಹವನ್ನು ಶ್ರಮಿಸುವ ಮುಖಾಂತರ ನಿಮ್ಮ ದೇಹದಲ್ಲಿ ಕ್ಯಾಲರಿ ಬರ್ನಿಂಗ್ ಅನ್ನೋದು ನಡಿಬೇಕಾಗುತ್ತೆ. ಹಾಗಾಗಿ ಒಂದು ಹೆಲ್ದಿ ಲೈಫ್ ಸ್ಟೈಲನ್ನು ದಿನನಿತ್ಯ ಅಳವಡಿಸ್ಕೊಳ್ಳಿ. ಒಂದು 30-40 ನಿಮಿಷಗಳ ಕಾಲ ವಾಕಿಂಗ್ ಮಾಡೋದಾಗಿರ್ಬೋದು, ಎಕ್ಸಸೈಸ್ ಮಾಡೋದಾಗಿರ್ಬೋದು, ಈ ರೀತಿಯ ಒಂದು ಚಟುವಟಿಕೆಗಳನ್ನು ಮಾಡ್ಕೊಳ್ಳೋ ಮುಖಾಂತರ ಕ್ಯಾಲರಿ ಬರ್ನಿಂಗ್ ಅನ್ನೋದು ನಮ್ಮ ದೇಹದಲ್ಲಿ ನಡಿಬೇಕು. ಅದರ ಜೊತೆಯಲ್ಲಿ ನಮ್ಮ ದೇಹ ಹೈಡ್ರೇಟ್ ಆಗಿರಬೇಕು. ಆದಷ್ಟು ನಮ್ಮ ದೇಹಕ್ಕೆ 3-4 ಲೀಟರಷ್ಟು ನೀರಿನ ಅವಶ್ಯಕತೆ ಇರುತ್ತೆ. ಅಷ್ಟು ಪ್ರಮಾಣದ ನೀರನ್ನು ಕುಡಿಯೋ ಮುಖಾಂತರ ನಮ್ಮ ದೇಹವನ್ನು ಒಂದು ಹೈಡ್ರೀಕರಣದಿಂದ ಇದ್ದರೆ ನಮ್ಮ ದೇಹ ನಮ್ಮ ತೂಕದ ಇಳಿಕೆಗೆ ಈ ಒಂದು ಹೈಡ್ರೀಕರಣ, ನಮ್ಮ ದೇಹ ಒಂದು ಹೈಡ್ರೇಟ್ ಆಗಿರೋದು ಕೂಡ ಸಹಕಾರಿಯಾಗುತ್ತೆ. ಅದರ ಜೊತೆಯಲ್ಲಿ ಸ್ಟ್ರೆಸ್ ಫ್ರೀ ಆಗಿರಬೇಕು. ಯಾವುದೇ ರೀತಿ ಒಂದು ಮನುಷ್ಯನಿಗೆ ಸ್ಟ್ರೆಸ್ ಅನ್ನೋದು ಇದ್ದೇ ಇರುತ್ತೆ. ಆ ಒಂದು ಸ್ಟ್ರೆಸ್ಸನ್ನು ನಾವು ರಿಲೀಫ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ಒಂದು ಹೆಲ್ದಿ ಲೈಫ್ ಸ್ಟೈಲ್ ಅನ್ನೋದು ಅದಕ್ಕೆ ಸಹಾಯ ಮಾಡುತ್ತೆ. ದಿನನಿತ್ಯ ಒಂದು 30-40 ನಿಮಿಷಗಳ ಕಾಲ ಧ್ಯಾನ ಆಗಿರ್ಬೋದು, ಯೋಗಾಭ್ಯಾಸ ಆಗಿರ್ಬೋದು, ಇವುಗಳನ್ನು ಮಾಡೋ ಮುಖಾಂತರ ಒಂದು ಸ್ಟ್ರೆಸ್ ಫ್ರೀ ಆಗಿದ್ದರೆ, ಸ್ಟ್ರೆಸ್ಸನ್ನು ಕಂಟ್ರೋಲ್ ಮಾಡಿಕೊಂಡ್ರೆ ಖಂಡಿತ ನಮಗೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ನಮ್ಮ ವೆಯ್ಟ್ ಲಾಸಿಗೂ ಕೂಡ ಒಳ್ಳೆಯದಾಗುತ್ತೆ. ಸ್ಟ್ರೆಸ್ ಕೂಡ ಒಂದು ಕಾರಣ ಆಗುತ್ತೆ ನಮ್ಮ ತೂಕದ ಹೆಚ್ಚಳಕ್ಕೆ. ಖಂಡಿತ ಈ ಎಲ್ಲ ಒಂದು ನಿಯಮಗಳನ್ನು ಫಾಲೋ ಮಾಡಿ ನೋಡಿ. ಅದರ ಜೊತೆಯಲ್ಲಿ ಈ ಒಂದು ಟಿಪ್ಸನ್ನು ಕೂಡ ಫಾಲೋ ಮಾಡಿ. ಖಂಡಿತ ನಿಮಗೆ ಕೆಲವು ದಿನದಲ್ಲಿ ತುಂಬ ವೇಗವಾಗಿ ನಿಮ್ಮ ತೂಕದ ಇಳಿಕೆಗೆ ನೀವು ಒಂದು ಒಳ್ಳೆ ರಿಸಲ್ಟನ್ನು ನೋಡ್ತೀರಾ. ಅದು ಯಾವುದೇ ರೀತಿ ಅಡ್ಡ ಪರಿಣಾಮ ಇಲ್ಲದೆ ಮನೆಯಲ್ಲೇ ಇದ್ದು ನಿಮ್ಮ ದೇಹದ ತೂಕವನ್ನು ನೀವು ಆರಾಮಾಗಿ ಕಡಿಮೆ ಮಾಡ್ಕೊಳ್ಬೋದು. ಹಾಗಿದ್ರೆ ಇವತ್ತಿನ ಈ ಒಂದು ವೆಯ್ಟ್ ಲಾಸ್ ಟಿಪ್ಸ್ ನಿಮಗೆ ಯೂಸ್ಫುಲ್ ಅನಿಸಿದೆ ಅಂತ ಅಂದ್ಕೊಳ್ತಾ, ಈ ಒಂದು ಟಿಪ್ಸನ್ನು ಎಲ್ಲರೂ ಫಾಲೋ ಮಾಡ್ಬೋದಾ ಅಂತ ನೋಡಿದ್ರೆ ಕೆಲವರಿಗೆ ಬೇಡ. ಚಿಕ್ಕ ಮಕ್ಕಳು, ಬಾಣಂತಿಯರು, ಪ್ರೆಗ್ನೆಂಟ್ ವುಮೆನ್ಸ್, ಏನಾದರೂ ಆರೋಗ್ಯ ಸಮಸ್ಯೆ ಇದ್ದು ಮೆಡಿಸಿನನ್ನು ತೆಗೆದುಕೊಳ್ತಾ ಇರುವಂಥವ್ರು ಅವರ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಆಮೇಲೆ ತೆಗೆದುಕೊಳ್ಬೋದು. ವೃದ್ಧರು, ಇವರಿಷ್ಟು ಜನ ಅವಾಯ್ಡ್ ಮಾಡಿ, ಮತ್ತು ಎಲ್ಲರೂ ಕೂಡ ಇದನ್ನು ತೆಗೆದುಕೊಳ್ಬೋದು. ವಿತೌಟ್ ಸೈಡ್ ಎಫೆಕ್ಟ್ಸ್, ಹೆಲ್ದಿ ಆ್ಯಂಡ್ ಸೇಫ್ ಆಗಿ ಮನೆಯಲ್ಲಿದ್ದು ನಿಮ್ಮ ತೂಕದ ಇಳಿಕೆಗೆ ಸಹಾಯ ಮಾಡುವಂತಹ ಈ ಒಂದು ವೆಯ್ಟ್ ಲಾಸ್ ಟಿಪ್ಸ್ ಅಂತಲೇ ಹೇಳ್ತೀನಿ. ಖಂಡಿತ ಟ್ರೈ ಮಾಡಿ. ಇದರಿಂದ ರಿಸಲ್ಟ್ ಸಿಕ್ಕ ಮೇಲೆ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೀವು ಮಾಡೋ ಕಮೆಂಟ್ ಬೇರೆಯವರಿಗೂ ಕೂಡ ಒಂದು ಹೆಲ್ಪ್ ಆಗುತ್ತೆ ಈ ಒಂದು ಟಿಪ್ಸನ್ನು ಫಾಲೋ ಮಾಡೋದಕ್ಕೆ. ಹಾಗೆ ನಮಗೂ ಕೂಡ ಒಂದು ಮೋಟಿವೇಟ್ ಆಗುತ್ತೆ. ಇದನ್ನು ಮಾಡಿದ್ದಕ್ಕೆ ಇದರಿಂದ ನಿಮಗೆ ಯೂಸ್ ಆಗಿದೆ ಅಂತ ಗೊತ್ತಾದರೆ ಇನ್ನಷ್ಟು ಹೊಸ ವೆಯ್ಟ್ ಲಾಸ್ ವಿಡಿಯೋಗಳನ್ನು ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಖಂಡಿತ ಟ್ರೈ ಮಾಡಿ. ಹೀಗೆ ಇನ್ನಷ್ಟು ಹೊಸ ವೆಯ್ಟ್ ಲಾಸ್ ಟಿಪ್ಸ್ ರೆಮಿಡಿಗಳೊಂದಿಗೆ ಸಿಗ್ತಾ ಹೋಗ್ತೀನಿ. ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.